ಸರ್, ಈ ಚಿನ್ನದ ಗಣಿಗಾರಿಕೆ ವಿಷಯ ಮತ್ತು ಕಪ್ಪತ್ತಗುಡ್ಡದ ವ್ಯಾಪ್ತಿಯೊಳಗೆ ಚಿನ್ನದ ಗಣಿಗಾರಿಕೆ ಈಗೇನು ಲಕ್ಕುಂಡಿಯೊಳಗೆ ಚಿನ್ನ ಸಿಕ್ತಲ್ಲ, ಚಿನ್ನ ಸಿಕ್ಕ ನಂತರ ನಿಕ್ಷೇಪಗಳು ಜಾಸ್ತಿ ಅದಾವ ಅಂತ ಹೇಳಿ ಮಾತು. ಆಮೇಲೆ ನೀವು ಸಾಕಷ್ಟು ವರದಿಗಳನ್ನು ಮಾಡಿರಿ, ಅದ್ರ ಬಗ್ಗೆ ಲೇಖನಗಳನ್ನು ಬರೆದಿರಿ. ನಿಮ್ಮ ಅನುಭವದೊಳಗೆ ಚಿನ್ನದ ಗಣಿ ಮತ್ತು ಚಿನ್ನದ ನಿಕ್ಷೇಪದ ವಿಷಯ ಸರ್. ಹೌದು, ಗದಗ ಮೊದಲಿಂದನೂ ಚಿನ್ನಕ್ಕೆ ಫೇಮಸ್ ಅದ. ನಾವು 2018ರಾಗ ನಾನು ಈಗೂ ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ಇದ್ದೀನಿ, ಬಂಗಾರದ ಗುಹೆಗಳ ಬಗ್ಗೆ ವರದಿ ಮಾಡ್ಬೇಕಂತ ಅಲ್ಲಿ ಹೋದಾಗ ನಮಗ ಅಲ್ಲಿ ಕಂಡ ವಿಶೇಷ ಏನಂದ್ರೆ, ನಾವಲ್ಲಿ ಸ್ವಲ್ಪ ಒಳಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಇನ್ನೂ ಕುರುಹುಗಳು ಕಂಡು. ಈಗ ಅಲ್ಲಿದ್ದ ಸ್ಥಳೀಯರು, ಈಗ ನಾನು ಹೇಳಿದ 2018 ಸುಮಾರು, ಅವರು ಏನ್ ಮಾಡ್ತಿದ್ರಂತ, ಪ್ರತಿ ಸಾಯಂಕಾಲ ಅವರೆಲ್ಲ ಬುತ್ತಿ ಕಟ್ಕೊಂಡು, ಅಂದ್ರೆ ರೊಟ್ಟಿಯರ, ಒಗ್ಗರಣೆ ಅವಲಕ್ಕಿಯರ, ಹಿಂಗೇನ್ರ ಅಂದ್ರೆ ಸ್ಟ್ರಾಂಗ್ ಸ್ನಾಕ್ಸ್ ಕಟ್ಕೊಂಡು 2 ಕಿಲೋಮೀಟರ್ ಒಳಗೆ ಹೋಗ್ತಿದ್ರಂತೆ. ಹೋಗಿ ಅಲ್ಲಿದ್ದ ಬಂಗಾರಗಳನ್ನ ಹೆಕ್ಕಿ ತಗೊಂಡು ಬಂದು ಇಲ್ಲಿ ಬ್ಲಾಕ್ ಮಾರ್ಕೆಟ್ ಆಗಿ ಮಾರ್ತಿದ್ರಂತೆ. ಅದು ಈಗೆಲ್ಲ ಬಂದಾಗಿದೆ. ಆಮೇಲೆ ತಹಶೀಲ್ದಾರ್ ಒಬ್ರು ಬಂದು ಎಲ್ಲ ಸ್ಟಾಪ್ ಮಾಡಿಸಿದ್ರು ಅದನ್ನ. ಬಟ್ ಇದನ್ನ 125 ವರ್ಷಗಳ ಹಿಂದೆ ಬ್ರಿಟಿಷರು ಕಂಡುಕೊಂಡಿದ್ರು. ಉತ್ತರ ಕರ್ನಾಟಕ ಅದು ಹಿಂದುಳಿದ ನಾಡಂತ ಎಲ್ಲರೂ ಕೈ ಬಿಟ್ಬಿಟ್ಟಿದ್ರು. ಬಟ್ ಬ್ರಿಟಿಷರಿಗೆ ಗೊತ್ತಿತ್ತು ಗದಗಿನ ವ್ಯಾಲ್ಯೂ, ಗದಗ್ನಾಗ ಏನದ ಅಂತ. ಇವನ್ನು 65 ವರ್ಷ ಹಿಂದೆ ಇಲ್ಲಿ ಕೆಲವು ಕಡೆ ಡೈಮಂಡ್ಸ್ ಗಣಿಗಾರಿಕೆನೂ ಮಾಡ್ಯಾರ. ಅದಕ್ಕೆ ಕೆಲವು ಪ್ರೂಫ್ ಅವ ಅಂತ ಒಬ್ಬ ಕಣವಿ ಒಬ್ರು ಹಿರಿಯರು ಹೇಳಿದ್ರು. ಬಟ್ ಅವ್ರು ಕೇಳಿದನ ಎಲ್ಲ ಏನ್ ತೋರ್ಸಂತ, ಅವ್ರು ತೋರಿಸ್ಲಿಲ್ಲ. ಕೆಲವು ಹುಡುಗರು ಕಣವಿ ಮತ್ತು ಹೊಸೂರಿನಾಗ 1ನೇ ಸಲ ಮಾತಾಡಿದಾಗ ಏನ್ ಹೇಳಿಲ್ಲ, 2ನೇ ಸಲ ಸ್ವಲ್ಪ ಆಪ್ತರಾದಾಗ ನಾವೊಂದು ಜನರಲ್ ಸ್ಟೋರಿ ಮಾಡ್ತೀವಿ ಗದಗ ಬಗ್ಗೆ, ಚಿನ್ನದ ವ್ಯಾಲ್ಯೂ ಅಂದ್ರೆ ಗೋಲ್ಡನ್ ಡೇಸ್ ಅಹೆಡ್ ಫಾರ್ ಗದಗ್ ಅಂತ. ಒಂದು ನಮ್ಮ ತಂದೆಯವರು 1996ರಾಗ ದ ಇಂಡಿಯನ್ ಎಕ್ಸ್‌ಪ್ರೆಸ್ ಇದ್ದಾಗ ಒಂದು ಸ್ಟೋರಿ ಬರ್ತಿದ್ರು. ಆ ಸ್ಟೋರಿಯನ್ನ ಅಲ್ಲಿ ತೋರಿಸಿದೆ ನಾನು. ಅವಾಗ ಆ ಹುಡುಗರು ಸ್ವಲ್ಪ ಅವರಿಗೆ ನಂಬಿಕೆ ಬಂದು ನನಗೆ 1-2 ಪಾಯಿಂಟ್ಗಳನ್ನ ಹೇಳಿದ್ರು ಅವರು. ಹೌದು ಸರ, ಇಲ್ಲಿದ್ದ ನಾವು ಏನ್ ಮಾಡ್ತಿದ್ವಿ, ಇಲ್ಲಿದ್ದವ್ರಿಗೆ ನಾವು ಇದನ್ನೊಂದು ಪಾರ್ಟ್ ಟೈಮ್ ಒಂದು ವ್ಯಾಪಾರ ಅಂತಾನೆ ಮಾಡ್ಕೊಂಡಿದ್ವಿ. ಬ್ರಿಟಿಷರು 1910 ಸುಮಾರೇನೋ ಅದನ್ನೇನೋ ಬಂದ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ರಂತ. ಅದೇನೋ ಧಾರವಾಡ ಮೈನಿಂಗ್ ಕಾರ್ಪೊರೇಷನ್ ಸಮಥಿಂಗ್ ಏನೋ ಹೆಸರಿತ್ತದ್ರದ್ದು. ಅದಾದ್ಮೇಲೆ ಸ್ಥಳೀಯರು ಅದ್ರ ಲಾಭ ತಗೊಂಡ್ರು. ಅವ್ರಿಗೆ ಹೆಂಗ್ ಗೊತ್ತಾತಂದ್ರೆ, ಯಾವಾಗ ಮಳಿ ಬರ್ತಿತ್ತಲ್ಲ ಅವಾಗ ಇದು ಬಂಗಾರದ ಕಲ್ಲುಗಳೇನಿರ್ತಾವಲ್ಲ ಇವು, ಆ ಕಲ್ಲುಗಳು ಇವ್ರ ಮಳಿ ಮುಖಾಂತರ ಹರಿದು ಬರೋವಂತ. ಇವ್ರು ಅದನ್ನ ನೋಡಿದಾಗ ಆ ಊರಿನ ಹಿರಿಯರು ಇದನ್ನ ಅಲ್ಲೆಲ್ಲ ಅವ್ರಿಗೆ ತೋರಿಸಿ, ಇದರಿಂದ ಹಿಂಗ ಕೆತ್ತಿದ್ರೆ ಬಂಗಾರ ಬರ್ತಂತ ತೋರಿಸಿ, ಅಕ್ಸಾಲಿಗರನ್ನ ಕರೆದು ಅದನ್ನೆಲ್ಲ ನೋಡಿ ಅದನ್ನೊಂದು ಸಣ್ಣ ವ್ಯಾಪಾರ ಮಾಡ್ಕೊಂಡ್ರು. ಅದು ಟಿಲ್ಲೆಲ್ಲೇ 2018-19 ತನ ಇತ್ತು. ಕೋವಿಡ್ ಬಂದ್ಮೇಲೆ ಆ ಕಡೆ ಯಾರು ಹೋಗ್ಲಿಲ್ಲ. ಅದನ್ನ ಕೆಲವು ಮುಚ್ಚಾರ ಅಂತ ಹೇಳ್ತಾರೆ, ಅಥವಾ ಕೆಲವು ಈಗೂ ಓಪನ್ ಅವ. ಈಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವರು ಮೊನ್ನೆ ಲಾಸ್ಟ್ ಇಯರ್ ನಾವು ಮಾತಾಡಿದಾಗ ಕೇವ್ ಟೂರಿಸಂ ಅನ್ನೋ ಹೊಸ ಕಾನ್ಸೆಪ್ಟ್ ಅಲ್ಲಿ ಮಾಡ್ಬೇಕಂತ ಮಾಡ್ಯಾರ. ಅಂದ್ರೆ 100 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಅಥವಾ ಕಣವಿ ಹೊಸೂರ್ ಕಡೆ ಇರೋ ಗ್ರಾಮಸ್ಥರು ಹೇಗೆ ಬಂಗಾರ ತಗೊಂಡು ಬರ್ತಿದ್ರು ಹೋಗಿ ಅನ್ನೋದನ್ನ ನಿಮಗೊಂದು ವಾಕ್ ಥ್ರೂ ಇದರಿಂದ ಒಳಗಡೆ ಗುಹೆ ಒಳಗೆ ಕರ್ಕೊಂಡು ಹೋಗ್ತಾರಂತ. ಅದು ಬಹಳ ಒಂದು ಇಂಟ್ರೆಸ್ಟಿಂಗ್ ಇದೆ. ಅದು ಆದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಇಲ್ಲಿ ಹೆಂಗ್ ಗಣಿಗಾರಿಕೆ ನಡೆದಿತ್ತು ಅಂತ. ಮತ್ತೆ ಕಪ್ಪದ ಗುಡ್ಡದಾಗಂತೂ ಬಂಗಾರ ಇದ್ದ ಅದ. ಈಗಂತೂ ಲಕ್ಕುಂಡಿ ಅಂತಾರಾಷ್ಟ್ರೀಯ ಮಟ್ಟದಾಗ ಒಂದು ಚಿನ್ನದ ಟ್ರೆಜರ್ ಪಡೆದಂತ ಬಹಳ ಫೇಮಸ್ ಆಗಿಬಿಡ್ತು. ಹೋದ ವರ್ಷದಿಂದ ಉತ್ಖನನ ಸ್ಟಾರ್ಟ್ ಆಗಿತ್ತು, ಅವಾಗೇನೋ ಫೇಮಸ್ ಆಗಲಿಲ್ಲ. ಅದು ಬರೇ ಒಂದು ಅರ್ಧ ಕೆಜಿ ಬಂಗಾರ ಸಿಕ್ಕೊಳ್ಳಿ ಎಷ್ಟು ಫೇಮಸ್ ಆತ್ ಲಕ್ಕುಂಡಿ ಅಂದ್ರೆ. ಈಗ ಎಲ್ಲರೂ ನಮ್ಮ ಗದಗ ಜಿಲ್ಲೆ ಅಂತ ನೋಡ್ಲಿಕತ್ತಾರ. ಅದಕ್ಕೆ ನಮ್ಮ ಗದಗ ಜಿಲ್ಲೆ ಒಳಗ ಬಂಗಾರ ಅದ, ಆದ್ರೆ ಗದಗ ಜಿಲ್ಲೆ ಬಂಗಾರದ ಜಿಲ್ಲೆ ಆಗಿರ್ಲಿ, ಅದನ್ನ ಹೆಕ್ಕುದ ಬೇಡ ಅಂತ ನನ್ನ ಅಭಿಪ್ರಾಯ. ಸರ್, ನೀವು ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ, ಅಲ್ಲಿಯ ಈ ನಿಕ್ಷೇಪಗಳ ಗುಹೆಗಳಿಗೆ ಭೇಟಿ ಕೊಟ್ಟಾಗ ನಿಮ್ಮ ವೈಯಕ್ತಿಕ ಅನುಭವ ಹೆಂಗಿತ್ತು ಸರ್? ಅಲ್ಲಿ ಜನರು ಏನಂತ ಹೇಳ್ತಾರೆ ಅದ್ರ ಬಗ್ಗೆ? ವೈಯಕ್ತಿಕ ನನಗೆ ಬಹಳ ಅದ್ಭುತ ಅನಿಸ್ತು. ಯಾಕಂದ್ರೆ ಗದಗ ಜಿಲ್ಲೆ ಒಳಗೆ ಹುಟ್ಟಿದವ್ರು ನಾವು. ನಮ್ಗೆ ಈ ಬಂಗಾರದ ಗುಹೆಗಳವ, ಇಲ್ಲೇ ಇವ್ರು ಬಂಗಾರ ಹೆಕ್ ತೆಗೆದು ಇವ್ರು ಮಾರ್ತಾರ, ಇದರಿಂದ ಹಿಂಗ್ ಲಾಭ ತಗೋತಾರ. ಯಾಕಂದ್ರೆ ನಾವೆಲ್ಲ ನೋಡಿದವ್ರು ಹೆಂಗಂದ್ರೆ ಇಲ್ಲಿ ದಿವ್ಸಕ್ಕೆ 200, ಅವಾಗ ಸಣ್ಣವರಿಂದ 200-300 ರೂಪಾಯಿಗೆ ದುಡಿಯೋರು ಇಡೀ ದಿನ ಅಂತವ್ರು ನೋಡಿದ್ವಿ ನಾವು. ಬಟ್ ಈ ರೀತಿ ಈ ಹುಡುಗರು ಒಳಗೆ ಹೋಗಿ ಸಾಹಸಿ ಇದ್ರಾಗ ಹೋಗಿ ಒಂದೊಂದು ರಾತ್ರಿ ಅಲ್ಲಿ ಒಳಗೆ ಕಳೆದು ಈ ಕಲ್ಲುಗಳನ್ನ ಕೆತ್ತಕೊಂಡು ಬರ್ತಿದ್ರಲ್ಲ, ಅದು ಒಂದು ಭಾರಿ ನಮಗೆ ವಿಶೇಷ ಅನಿಸ್ತು. ಅವ್ರ ಸಾಹಸಿ ಇದು. ಯಾಕಂದ್ರೆ ಒಳಗೆ ಆಕ್ಸಿಜನ್ ಕಮ್ಮಿ ಇರ್ತದೆ ನಮಗೆ. 2 ಕಿಲೋಮೀಟರ್ ಒಳಗೆ ಹೋಗ್ತಾರ ಅವ್ರು. ಒಳಗೆ ಯಾವ ಪ್ರಾಣಿ ಇರ್ತಾವೋ ಏನು, ಅದು ಕಪ್ಪದ ಗುಡ್ಡಿದ, ಅಲ್ಲೆಲ್ಲ ಚಿರತೆ ಅವೆಲ್ಲ ಮೊದಲಿಂದ ಚಿರತೆ ಕುರುಗಳಲ್ಲಿ. ಆಮೇಲೆ ಅದ್ರ ಲೆಪಾರ್ಡ್ ಹ್ಯಾಬಿಟೇಟು ಹೌದು ಅದು ಆಕ್ಚುಲಿ. ಆ ಹುಡುಗರು ಧೈರ್ಯ ಮೆಚ್ಚಬೇಕು ನಾವು ಒಂದೇದ್ದು. ಆಮೇಲೆ ಆ ಹುಡುಗರಿಗೆ ಅದು ಐಡಿಯಾ ಬಂದದ್ ನೋಡ್ರಿ, ನಾವು ಹಿಂಗ ಒಳಗೆ ಹೋಗ್ಬೇಕು. ಒಬ್ಬ ಹುಡುಗ ಹೇಳ್ದ, ನಾವು ಸರ 1.5 ಕಿಲೋಮೀಟರ್ ಹೋದ್ಕೊಳ್ಳೆ ಒಂದು ಸಣ್ಣ ಝರಿ ಅದ ಅಲ್ಲಿ ವಾಟರ್, ಸ್ವೀಟ್ ವಾಟರ್. ಎಂತ ವಾಟರ್ ಅಂದ್ರೆ ಇಲ್ಲೆಲ್ಲ ಮಿನರಲ್ ವಾಟರ್ ಅದ್ರ ಮುಂದೆ ಫೇಲ್ ಅಂತ ಹೇಳಿದ್ರು ಅವರು. ಆ ವಾಟರ್ ಕಡೆ ಹೋಗಿ ಅಲ್ಲೇ ನೀರು ತುಂಬಿಕೊಂಡು ಅವ್ರು ಇಡೀ ರಾತ್ರಿ 1-2 ದಿನ ಅಲ್ಲೇ ಇರ್ತಿದ್ರಂತ ಒಳಗಡೆ, ಕಮ್ಮಿ ಆಕ್ಸಿಜನ್ನಾಗ. ಅಷ್ಟು ಆಕ್ಸಿಜನ್ ಇದ್ದು ಅದನ್ನ ತಗೊಂಡು ಅವ್ರಿಗೆ ಏನು ಗೊತ್ತಿರ್ತಿಲ್ಲ ಯಾ ಬಂಗಾರ ಯಾ ಕಲ್ಲು ಏನಂತ. ಅವ್ರಿಗೆ ಏನ್ ಟಾರ್ಚ್ ಹಿಡಿದು ಏನ್ ಐಡಿಯಾ ಬರ್ತಿತ್ತು, ಇದು ಇರ್ಬೋದು, ಶೈನಿಂಗ್ ಏನ್ ಅನಿಸ್ತಿತ್ತು, ಅದನ್ನೆಲ್ಲ ಹೊತ್ತುಕೊಂಡು ಮೂಟಿ ಹೊತ್ಕೊಂಡು ಹೊರಗೆ ಬರೋರು ಅಂತವ್ರು. ಅಲ್ಲಿಂದ ಈ ಸ್ಥಗಿತ ಆಗಿದ್ದ ಯಾಕೆ ಸರ್? ಯಾಕೆ ಈಗ ಅಂದ್ರೆ ಈ ಹುಡುಗರು ಕುತೂಹಲದಿಂದ ಅಲ್ಲೆಲ್ಲ ಹೋಗಿದ್ರು,
ಆಮೇಲೆ ಈ ಸ್ಟಂಕ್ ಬಂದ್ ಹೆಂಗಾತ್ ಸರ್? ಈಗ ಗೋಲ್ಡ್ ಮೈನ್ ಕಂಪನಿಯನ್ನು ಬಂದ್ ಮಾಡಿದ್ರು 1910 ಅಂತ ಹೇಳಿ ಇವರು ಯಾರು ಬ್ರಿಟಿಷರು. ಅದಾದ ನಂತರ ಈಗ ಕುತೂಹಲ ಇತ್ತು, ಜನ ಹೋಗ್ತಿದ್ರು, ಭೇಟಿ ಕೊಡ್ತಿದ್ರು. ಬಂದಾಗಿದ್ದು ಯಾವಾಗ ಸರ್? ಅದು 2018ರಾಗ ನಾವು ಪತ್ರಿಕೆ ಒಳಗೆ ವರದಿ ಮಾಡಿದ್ವಿ. ನಂತರ ಕೆಲವು ಟಿವಿ ಚಾನೆಲ್ಗಳು ವರದಿ ಮಾಡಿದ್ರು. ಅದಾದ್ಮೇಲೆ ಅಲ್ಲಿ ಹೆಚ್ಚು ಜನ ಬರ್ಲಿಕ್ಕೆ ಪ್ರಾರಂಭಿಸಿದ್ರು ಈ ಬಂಗಾರದ ಗುಹೆಗಳಿಗೆ. ಅವಾಗ ಅಲ್ಲಿ ಜನ ಸ್ಟ್ರೈಕ್ ಮಾಡಿದ್ರು, ನೀವು ಇಲ್ಲಿ ಬರಬೇಡ್ರಿ ಅಂತ. ಆ ಜನರ ಸ್ಟ್ರೈಕ್ ಹೆಚ್ಚಿಗೆ ಆದಾಗ ತಹಶೀಲ್ದಾರ್ ಹೋದ್ರು. ತಹಶೀಲ್ದಾರ್ ಹೋದಾಗ ತಹಶೀಲ್ದಾರ್ಗೆ ಬೆದರಿಸಿ ಕಳಿಸುವಂತ ಒಬ್ಬ ಓಣಿ ಒಂದು 3-4 ಮಂದಿ ಹೆಣ್ಮಕ್ಳು ತಹಶೀಲ್ದಾರ್ಗೆ ಹೆದರಿಸಿ ಕಳಿಸುವಂಗ ಮಾತಾಡಿದ್ರು. ಅವಾಗ ಪೊಲೀಸರನ್ನ ಕರೆಸಬೇಕಾಯ್ತು. ಆವಾಗ ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮ ತಗೊಂಡು ಆ ಬಂಗಾರದ ಗುಹೆಗಳ ಮೇನ್ ಭಾಗ ಏನದಲ್ಲ ಅದನ್ನು ಮುಚ್ಚಿಸಿಬಿಟ್ರು. ಅದನ್ನು ಮುಚ್ಚಿಸಿ ಇಲ್ಲಿ ಯಾರು ಬರಬಾರ್ದು ಅಂತ ಒಂದು ಆಜ್ಞೆ ಮಾಡಿದ್ರು. ಮೋಸ್ಟ್ಲಿ ಅವಾಗಿಂದ ಬಂದ್ ಆಗ್ಯದ. ಅದಾದ್ಮೇಲೆ ಕೆಲವು ಟೈಮಿನ ಕೆಲವು ಜನ ಹೋಗಿ ಬಂದ್ರು, ಹಂಗೆಲ್ಲ ಸುದ್ದಿತ್ತು. ಬಟ್ ಯಾವಾಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಪೊಲೀಸ್ ಇಲಾಖೆ ಬಹಳ ಕಠಿಣ ಕ್ರಮ ತಗೊಂಡು ಅಲ್ಲಿ ವಿಜಿಲ್ ಹೆಚ್ಚಿಗೆ ಇದನ್ನ ಮಾಡಿ ಬೀಫಪ್ ಮಾಡ್ತು, ಅವಾಗಿಂದ ಆಲ್ಮೋಸ್ಟ್ ಬಂದ್ ಆಗ್ಯದ. ಈಗ ಅದ್ರ ಬಗ್ಗೆ ಬಹಳ ಮಂದಿ ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ನನಗನ್ಸೋ ಮಟ್ಟಿಗೆ ಈಗ ಮತ್ತೆ ಬಂಗಾರದ ಸುದ್ದಿ ಅಂದಾಗ ಇನ್ನು ಮೇಲೆ ಮತ್ತೆ ಬಂಗಾರದ ಗುಹೆ ಕಡೆ ಹೆಚ್ಚು ಜನ ಹೋಗ್ಬಹುದು. ಸರ್, ಈಗ ಟೂರಿಸಂ ವಿಷಯಕ್ಕೆ ಸಂಬಂಧಪಟ್ಟ ನೀವು ಪ್ರಸ್ತಾಪ ಮಾಡಿದ್ರಿ ಸರ್. ಈ ಕಾನ್ಸೆಪ್ಟ್ ಹೆಂಗ ಅಂದ್ರೆ ಇದು ಕ್ಲಿಕ್ ಆಗ್ಬೋದಾ, ಜನರಿಗೆ ರೀಚ್ ಆಗ್ಬೋದು? ಇದು ಒಂದು ಇನ್ನೋವೇಟಿವ್ ಟೂರಿಸಂ. ಯಾಕಂದ್ರೆ ನಾವು ಇಷ್ಟು ಜನ ಗುಡ್ಡದ ಮೇಲೆ ಅಲ್ಲೆಲ್ಲ ಹೋಗಿವಿ, ನೀರ್ ಒಳಗೆ ಹೋಗಿವಿ, ನೀರು ಹೊರಗ ಮೇಲೆ ಅಡ್ಡಾಡಿವಿ. ಬಟ್ ಕೇವ್ ಒಳಗ ಅಂದ್ರೆ ಎಸ್ಪೆಷಲಿ ಎಲ್ಲಿ ಬಂಗಾರದ ಇವಿದ್ದು, ಎಲ್ಲಿ ಬಂಗಾರದ ಇವನು 125 ವರ್ಷ ಹಿಂದೆ ತೆಗೆದಿದ್ರು, ಆ ಕೇವ್ ಒಳಗೆ ಇವರು ನಮಗೊಂದು ಸಣ್ಣ ಟ್ರೈನ್ ಮುಖಾಂತರನೋ ಅಥವಾ ಸಣ್ಣ ಗಾಡಿ ಮುಖಾಂತರನೋ ಅವ್ರೇನೋ ಮೋಸ್ಟ್ಲಿ ರೇಲ್ ಹಾಕಿ ಕರ್ಕೊಂಡು ಹೋಗ್ತಾರಂತ. ಅದು ಒಂದು ವಿಶೇಷ ಅನುಭವ. ಆಮೇಲೆ ಗದಗ ಜಿಲ್ಲೆ ಒಳಗೆ ಅದು ಫಸ್ಟ್ ಆಫ್ ಇಟ್ಸ್ ಕೈಂಡ್. ಇದು ಈ ರೀತಿ ಗದಗ್ನಾಗ ಎಲ್ಲೂ ಇಲ್ಲ. ಇದು ಮೋಸ್ಟ್ಲಿ ಇನ್ನು ಉತ್ತರ ಭಾರತದಾಗೆಲ್ಲೂ ಇತ್ತಂತಾನೆ, ಇನ್ನೂ ಇದೆ ಅಂತ. ಬಟ್ ನಮ್ಮ ಭಾಗದಾಗ ಅಂದ್ರೆ ಉತ್ತರ ಕರ್ನಾಟಕ ಅಥವಾ ಅನ್ಕೋರಿ ಅಥವಾ ಕರ್ನಾಟಕ ಅನ್ಕೋರಿ ಇದು ಒಂದು ವಿಶೇಷ ಅನಿಸ್ತದೆ. ಈ ಟೈಪ್ ಟೂರಿಸಂ ಸ್ಟಾರ್ಟ್ ಆತಂದ್ರೆ ಲಕ್ಕುಂಡಿ, ಬಾದಾಮಿ, ಹಂಪಿಗೆ ಬರುವ ವಿದೇಶಿ ಪ್ರವಾಸಿಗರು ಈ ಕಡೆ ಬರ್ತಾರ. ಹಿಂಗಾಗಿ ಪ್ರವಾಸೋದ್ಯಮಕ್ಕೂ ಇದು ಒಂದು ಒಳ್ಳೆ ಉತ್ತೇಜನ ಕೊಡಬಹುದು ಅಂತ ನನ್ನ ಅನಿಸಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.